ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಗ್ರಾಮ ಪಂಚಾಯತಿ ಸ್ಕಾಲರ್ಶಿಪ್ ಬರೋಬ್ಬರಿ 10,000 ರೂಪಾಯಿವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಯಾರಿಗೆ ಸಿಗುತ್ತೆ, ಏನು ಎಲಿಜಿಬಿಲಿಟಿ, ಯಾರು ಅಪ್ಲೈ ಮಾಡ್ಬೋದು, ಕಂಡೀಷನ್ಸ್ ಏನು, ಹೇಗೆ ಅಪ್ಲಿಕೇಶನ್ ಹಾಕೋದು, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದು ಮೊದಲಿನಿಂದ ಇದೆ, ಇದೇ ಫಸ್ಟ್ ಅಲ್ಲ, ಈ ಹಿಂದೆನೂ ಕೂಡ ಇದೆ. ಬಟ್ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ನೀವೇನಾದ್ರೂ ಗ್ರಾಮೀಣ ಭಾಗದಲ್ಲಿ ಏನಾದ್ರು ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಆರ್ಥಿಕ ಸಹಾಯ ಇಲ್ಲ ಅಂತ ಹೇಳಿ ಈ ಸ್ಕಾಲರ್ಶಿಪ್ ನ ಕೊಡ್ತಾರೆ. ಇದು ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ನಿಮಗೆ ಪ್ರತಿ ವರ್ಷ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ಕೊಡ್ತಾರೆ. ಆಯ್ತಾ, ಇಲ್ಲಿ ನೀವು ಯಾವುದೇ PUC, ಡಿಪ್ಲೊಮೊ, ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಇದ್ರೆ ನಿಮಗೆ ವರ್ಷಕ್ಕೆ 2,000 ರೂಪಾಯಿಂದ 10,000 ರೂಪಾಯಿವರೆಗೂ ನೀವು ವೇತನ ಕೊಡ್ತಾರೆ. ಇದು ಬಂದ್ಬಿಟ್ಟು ಸಾವಿರಾರು ಗ್ರಾಮ ಪಂಚಾಯತ್ ಕೂಡ ನಡೀತದೆ. ಇನ್ ಕೇಸ್ ನೀವು ಗ್ರಾಮೀಣ ವಿದ್ಯಾರ್ಥಿಗಳು ಆಗಿದ್ರೆ ಅಂದ್ರೆ ನಿಮಗೆ ಎಜುಕೇಶನ್ಗೆ ಹೆಲ್ಪ್ ಆಗಲಿ ಅಂತೇಳಿ ಇದನ್ನ ನಿಮ್ಗೆ ಕೊಡೋದಾಯ್ತಾ. ಇದಕ್ಕೆ ಯಾರು ಅರ್ಹರಾಗಿರ್ತಾರ ಅಂದ್ರೆ ನೀವು ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರಬೇಕಾಗುತ್ತೆ. ನಿಮ್ದು ಕುಟುಂಬದ ಆದಾಯ ಬಂದ್ಬಿಟ್ಟು 2.5 ಲಕ್ಷಕ್ಕಿಂತ ಒಳಗಿರಬೇಕು. ಕೆಲ ಪಂಚಾಯತಿಗಳಲ್ಲಿ 1 ಲಕ್ಷ ಕೇಳ್ತಾರೆ, ಇನ್ನು ಕೆಲವರಲ್ಲಿ 2.5 ಲಕ್ಷಕ್ಕಿಂತ ನಿಮಗೆ ಒಳಗಡೆ ನಿಮ್ಮ ಆದಾಯ ಇರಬೇಕಾಗಿರುತ್ತೆ. ಅಂಡ್ ನಿಮಗೆ PUC, ಡಿಪ್ಲೊಮಾ ಅಥವಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಓದ್ತಿರ್ಬೇಕಾಗುತ್ತೆ. ನೀವು ಹಿಂದಿನ ವರ್ಷದಲ್ಲಿ ನೀವು ಲಾಸ್ಟ್ ಇಯರ್ ಅಲ್ಲಿ ನೀವು 50% ಅಥವಾ 60% ನಿಮ್ಮ ಪಂಚಾಯತಿ ಅನುಗುಣವಾಗಿ ನೀವು ತೆಗಿಬೇಕಾಗುತ್ತೆ. ಇತರ ವೇತನಗಳನ್ನ ನೀವು ಬೇರೆ ಬೇರೆ ವೇತನಗಳನ್ನ, ವಿದ್ಯಾರ್ಥಿ ವೇತನಗಳನ್ನ ನೀವು ತೆಗೆದುಕೊಳ್ಳಬಾರದು. ಒಂದು ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಇದು ಎಕ್ಸೆಪ್ಷನ್ ಇರುತ್ತೆ. ಏನಾಗುತ್ತೆ ಅಂದ್ರೆ ಕೊಡ್ತಾರೆ ಸಮ್ ಟೈಮ್ಸ್ ಸಂದರ್ಭದಲ್ಲಿ. ಯಾರಿಗೆ ಎಷ್ಟು ಸಿಗುತ್ತೆ ಅಂದ್ರೆ PUC, ಡಿಪ್ಲೊಮಾ ಓದೋರಿಗೆ 2,000 ರೂಪಾಯಿಂದ 5,000 ಸಿಗುತ್ತೆ. ಪದವಿ ಕೋರ್ಸ್ಗಳಿಗೆ 4,000ರಿಂದ 8,000 ಸಿಗುತ್ತೆ. ಸ್ನಾತಕೋತ್ತರ ವೃತ್ತಿಪರ ಕೋರ್ಸ್ಗಳಿಗೆ 6,000ರಿಂದ 10,000 ಸಿಗುತ್ತೆ. ಆಯ್ತಾ, ಕೆಲವು ಗ್ರಾಮ ಪಂಚಾಯತಿಯಲ್ಲಿ 15,000 ಕೂಡ ಸಿಗುತ್ತೆ. ಇದು ನಿಮಗೆ ಹೇಗೆ ಅಂದ್ರೆ ಅದು ಫಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಬಾರಿ ಗ್ಯಾರಂಟಿ ಯೋಜನೆ ಕೊಟ್ಟಿರೋ ಕಾರಣ ಫಂಡ್ಸ್ ಅಲೋಕೇಶನ್ ಕಡಿಮೆ ಆಗಿರೋ ಕಾರಣ ಸ್ವಲ್ಪ ಸಮಸ್ಯೆ ಆಗ್ಬೋದು. ಬಟ್ ನಿಮಗೆ ಖಂಡಿತ ಸ್ಕಾಲರ್ಶಿಪ್ ನ ಕೊಡಬೇಕಾದನ್ನ ಕೊಟ್ಟೆ ಕೊಡ್ತಾರೆ. ಅದರಲ್ಲಿ ನಿಮಗೆ ಅದೇ ರೀತಿ ಸಮಸ್ಯೆ ಇಲ್ಲ. ಆಯ್ತಾ, ಇಲ್ಲಿ ಏನ್ ಬೇಕು ಅಂದ್ರೆ ನಿಮ್ಗೆ ಲೈಕ್ ನೀವು ಹೋಗಿ ಗ್ರಾಮ ಪಂಚಾಯತಿಗೆ ಹೋಗಿ ಈ ರೀತಿ ವಿದ್ಯಾರ್ಥಿ ವೇತನಕ್ಕೆ ನಾನು ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ಅಂತ ಹೇಳಿ ನೀವು ಅಪ್ಲೈ ಮಾಡ್ಬೋದು. ನಿಮ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ದು ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗುತ್ತೆ, ನಿಮ್ದು ಆದಾಯ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ನಿಮ್ಮ ಜಾತಿ ಪ್ರಮಾಣ ಪತ್ರ ನೀಡಿದ್ರೆ ಹಿಂದಿನ ವರ್ಷದ ಅಂಕಪಟ್ಟಿ ಅಂಡ್ ನಿಮಗೆ ಫೀಸ್ ರೆಸಿಪ್ಟ್ ಬೇಕಾಗುತ್ತೆ. ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ಪುರಾವೆ ಬೇಕಾಗಿರುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಇದನ್ನ ನಿಮಗೆ ಆನ್ಲೈನ್ ಪೋರ್ಟಲ್ ಇಲ್ಲ. ಆಯ್ತಾ, ನೀವು ಆನ್ಲೈನ್ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಇದು ಆಫ್ಲೈನ್ ಅಲ್ಲಿ ಮಾತ್ರ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಇದು ಬಂದ್ಬಿಟ್ಟು ಮೆರಿಟ್ ಆಗಿರುತ್ತೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊಡೋಗಿಲ್ಲ. ಬಟ್ ಅಲ್ಲಿ ಅಲೋಕೇಶನ್ ಇರುತ್ತೆ, ನಿಮಗೆ ಸಿಗ್ಬೋದು. ನೀವು ಒಂದ್ಸಲವಾಗಿ ನೀವು ಟ್ರೈ ಮಾಡಿ, ಅಪ್ಲೈ ಮಾಡೋದಾದ್ರೆ ಮಾಡಿ. ನೆಕ್ಸ್ಟ್ ನಿಮಗೆ ಸೆಕೆಂಡ್ರಿ ಸಿಗುತ್ತಾ ಇಲ್ವಾ ಅಂತ ಹೇಳಿ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ನಿಮಗೆ PDO ಅಥವಾ ನಿಮಗೆ ಸೆಕ್ರೆಟರಿ ಇರ್ತಾರೆ. ಅದು ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಅದಕ್ಕೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಜೂನ್ ಜುಲೈಯಲ್ಲಿ ನಿಮಗೆ ಇದನ್ನ ತೆಗೆದುಕೊಳ್ತಾರೆ. ಸಮ್ಟೈಮ್ಸ್ ನಿಮಗೆ ತೆಗೆದುಕೊಳ್ಬಹುದು. ಈ ಸಂದರ್ಭದಲ್ಲಿ ಕೂಡ ನಿಮ್ಮನ್ನ ಅರ್ಜಿ ವೆರಿಫೈ ಮಾಡಿ ನಿಮ್ಮನ್ನ ಆಯ್ಕೆ ಮಾಡಿ ನಿಮಗೆ ಹಣ ಹಾಕ್ಬೋದು. ಲೈಕ್ ನಿಮಗೆ ಇದನ್ನ ಗ್ರಾಮ ಪಂಚಾಯತ್ ಡಿಪೆಂಡ್ ಆಗಿರುತ್ತೆ. ಲೈಕ್ ಅವರಿಗೆ ಅನುದಾನ ಯಾವ ರೀತಿ ಬಂದಿರುತ್ತೆ, ಅವರು ಯಾವ ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ಮೇನ್ ಥಿಂಗ್ ನಿಮಗೆ SC ಆಗಿದ್ರೆ ನೀವು ಟ್ರೈ ಮಾಡಿ, ನಿಮಗೆ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ ಸಿಗೋದಾಯ್ತಾ. ಪ್ರತಿ ವರ್ಷ ಜೂನ್ ಇಂದ ನವೆಂಬರ್ ವರೆಗೂ ಕೂಡ ಈ ರೀತಿ ಅರ್ಜಿ ಕೂಡ ತಗೊಳ್ತಾರೆ, ಅರ್ಜಿ ಸ್ವೀಕಾರ ಕೂಡ ಮಾಡ್ತಾರೆ. ನೀವು ಅವ್ರನ್ನ PDO ಅಥವಾ ಗ್ರಾಮ ಪಂಚಾಯತ್ ನೀವು ನೋಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಅಧಿಕೃತ ವೆಬ್ಸೈಟ್ ಕೂಡ ಇದೆ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೋಡಿ. ಅಥವಾ ನೀವು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಬಹುದು. ಅಥವಾ ನಿಮಗೆ ಹೆಲ್ಪ್ ಲೈನ್ ಕೂಡ ಇದೆ, RDPR ಇಲಾಖೆದು. ಆ ನಂಬರ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಕಮೆಂಟ್ ಮಾಡಿ ಚೆಕ್ ಮಾಡಿ. ಇದು ಬಂದ್ಬಿಟ್ಟು ಅನುದಾನ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಕೂಡ ಇರುತ್ತೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಗಿರುತ್ತೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಬರುತ್ತೆ ಅಂತ ಹೇಳೋದಿಲ್ಲ. ಬಟ್ ಕೆಲ ವಿದ್ಯಾರ್ಥಿಗಳಿಗೆ ನಿಮಗೆ ಖಂಡಿತ ಜಮೆ ಆಗುತ್ತೆ. ಲೈಕ್ ಏಕೆ ಅಂದ್ರೆ ಲೈಕ್ ನಾನು ಕೂಡ ನೋಡಿದ್ದೀನಿ. ಲೈಕ್ ನಾನು ಓದ್ಬೇಕಾದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು, ಆರ್ಥಿಕ ಸಹಾಯಧನ ಬೇಕು ನನಗೆ ಅಂತ. ಅದನ್ನ ಅವರು ಅಪ್ರೂವ್ ಮಾಡಿ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡಬಹುದು. ಇದು ವರ್ಷ ಕೂಡ ನಡೀತಾ. ಆಯ್ತಾ, ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.